ನೋಡಿ, ನಾನಿವತ್ತು ಈ ಒಂದು ಪಾವ್ನಲ್ಲಿ 2 ಮುಕ್ಕಾಲು ಪಾವು ತೊಗರಿಬೇಳೆಯನ್ನು ತೊಳೆದು 2-3 ಸರಿ ಚೆನ್ನಾಗಿ ತೊಳೆದು ಒಳ್ಳೆ ನೀರಿನಲ್ಲಿ ನೆನೆ ಹಾಕ್ಕೊಂಡಿದ್ದೀನಿ. ಏನು ಮಾಡ್ತಾಯಿದ್ದಾನೆ ಇದನ್ನು ಅಂತ ಅನ್ಕೋತಾ ಇದ್ದೀರಾ? ನನ್ನ ಸ್ನೇಹಿತನ ಕೈಲಿ ಬೂದುಗುಂಬಳಕಾಯಿ ತರಿಸಿದ್ದೆ. ಅವನು ಸಂತೆಗೆ ಹೋಗ್ತಿದ್ರೆ ನಾನು ಅವನಿಗೆ ಪಾಪ ಹೇಳ್ತೀನಿ, ನನಗೊಂದು ಬೂದುಗುಂಬಳಕಾಯಿ ತಂದುಕೊಡು ಅಂತ. ಅವನು ತಂದುಕೊಡ್ತಾನೆ. ಒಂದು ಚೂರು ಸಂಕೋಚ ಪಡ್ಕೊಳ್ಳದೆ, ಅಂದರೆ ಒಂದು ಚೂರು ಯಾವುದೇ ರೀತಿ ಮನೋಭಾವನೆ ಇಲ್ಲದೆ ನನಗೆ ಬಹಳ ವಿಶ್ವಾಸದಿಂದ ತಂದುಕೊಡ್ತಾನೆ. ಇದರಲ್ಲಿ ಇವತ್ತು ಅರ್ಧವನ್ನು ಹಾಕ್ತೀನಿ. ನೋಡಿ, ಈ ಒಂದು ಬೂದುಗುಂಬಳಕಾಯಿಗೆ ಅಲ್ಲಿ ಸಂತೆಯಲ್ಲಿ 50 ರೂಪಾಯಿ, ಆದರೆ ಇಲ್ಲಿ ನಮ್ಮ ಮನೆ ಹತ್ರ ರಾಜ್ಕುಮಾರ್ ರೋಡ್ ಅಂತಿದೆ, ಅಲ್ಲಿ ಹೋದರೆ 1 kg 30 ರೂಪಾಯಿ. ಬರೀ 1 kg ನಾನು ಹೇಳ್ತಿರೋದು. ಇದೊಂದು 2-3 kg ಬರುತ್ತೆ ಅನಿಸುತ್ತೆ. 2.5 kg ಅಂತೂ ಬಂದೇ ಬರುತ್ತೆ. ಸೊ ಎಷ್ಟು ಡಿಫ್ರೆನ್ಸ್ ನೋಡಿ. ನಾನು ಅವನ ಕೈಲಿ ತರಿಸ್ಕೊತೀನಿ, ಅವನು ಹೋದಾಗೆಲ್ಲ ನನಗೆ ತಂದು ಕೊಡ್ತಾನೆ. ಇವತ್ತು ಇದರಲ್ಲಿ ಅರ್ಧ ಬೂದುಗುಂಬಳಕಾಯಿ ಹೆಚ್ಚಿ ಹುಳಿ ಮಾಡ್ತೀನಿ. ಬಹಳ ಆರೋಗ್ಯಕರವಾದದ್ದು ಬೂದುಗುಂಬಳಕಾಯಿ. ತಿನ್ನಬೇಕು ಪ್ರತಿಯೊಬ್ಬರೂ. ಆರೋಗ್ಯವನ್ನು ವೃದ್ಧಿ ಮಾಡ್ಕೊಳ್ಳೋಕ್ಕೆ ನಾವು ಅವಾಗವಾಗ ಈ ರೀತಿಯಾದ ತರಕಾರಿಗಳನ್ನ ಉಪಯೋಗಿಸ್ಕೊಂಡ್ರೆ ನಮ್ಮ ದೇಹಕ್ಕೆ ಮನೆಯಲ್ಲೇ ಮದ್ದು ಸಿಗುತ್ತೆ. ನಾವು ಮಾಡೋ ಅಡುಗೆನಲ್ಲೇ ವೈದ್ಯರಿಗೆ ನಾವು ಹೋಗಿ ಹಣವನ್ನು ತೆರಬೇಕಾದ ಪ್ರಮೇಯ ಬರೋದಿಲ್ಲ. ನೀವು ಈ ರೀತಿಯಾಗಿ ಮನೆ ಮದ್ದನ್ನು ಮನೆಯಲ್ಲೇ ಮಾಡಿಕೊಂಡು ರುಚಿಕರವಾಗಿ ಆರೋಗ್ಯಕರವಾಗಿ ತಿನ್ನಿ. ಈಗ ಮಾಡೋ ವಿಧಾನ ನಾನು ತೋರಿಸ್ತೀನಿ, ಬನ್ನಿ. ನೋಡಿ ಸ್ನೇಹಿತರೆ, ಬೂದುಗುಂಬಳಕಾಯಿ ಎಷ್ಟು ಚೆನ್ನಾಗಿದೆ ಅಂತ. ಹೀಗಿರಬೇಕು ಕಾಯಿ ಅಂದರೆ, ಅದ್ಭುತವಾಗಿರುತ್ತೆ ಹುಳಿ ಮಾಡಿದ್ರಂತೂ. ಆಮೇಲೆ ದುಡ್ಡು ಎಳಸಾಗಿದೆ ನೋಡಿ, ಇದನ್ನು ಹಾಕಿ ದೋಸೆಯನ್ನು ಸಹ ಮಾಡ್ತಾರೆ, ಅದ್ಭುತವಾಗಿರುತ್ತೆ. ಈಗ ಅರ್ಧ ನಾನು ಉಪಯೋಗಿಸ್ತೀನಿ. ಸ್ನೇಹಿತರೆ ನೋಡಿ, ಬೂದುಗುಂಬಳಕಾಯಿ ಹೋಳನ್ನ ಹೀಗೆ ಉದ್ದುದಾಗಿ ಹೆಚ್ಚಾಕ್ಕೊಂಡಿದ್ದೀನಿ. ಸ್ವಲ್ಪ ಮುಳುಗುವಷ್ಟು ನೀರು ಹಾಕಿದ್ದೀನಿ, ಬೇಯಬೇಕಲ್ಲ. ಕರಿಬೇವು ಹಾಕಿದ್ದೀನಿ. ಬೆಲ್ಲ, ಮಸ್ಟ್ ಆ್ಯಂಡ್ ಶುಡ್ ಬೆಲ್ಲ ಹಾಕಲೇಬೇಕು, ಆವಾಗಲೇ ಈ ಹುಳಿ ಚೆನ್ನಾಗಿರೋದು. ಈಗ ಸ್ವಲ್ಪ ಅಡಿಗೆ ಅರಿಶಿಣವನ್ನು ಮಿಕ್ಸ್ ಮಾಡಿ ನಾನು ಬೇಯೋಕ್ಕಿಡ್ತೀನಿ. ಬೆಂದ ನಂತರ ನಿಮಗೆ ಶೇರ್ ಮಾಡ್ತೀನಿ. ಸ್ನೇಹಿತರೆ ನೋಡಿ, ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ಇದಾಗಿರೋದು ಗ್ರೀನ್ ಆಗಿರೋದು. ಇದರಲ್ಲಿ ಚಟ್ನಿ ಮಾಡೋದಕ್ಕೆ ದೋಸೆಗೆ. ಇಲ್ಲಿ ದುಡ್ಡು ಸ್ವಲ್ಪ ಸಿಕ್ತು ಚೆನ್ನಾಗಿ, ಇನ್ನು ಬಾಕಿದು ಅಷ್ಟೊಂದು ಚೆನ್ನಾಗಿಲ್ಲ. ನೋಡಿ, ಬೀಜಗಳಿದ್ದಾವೆ. ಈ ದುಡ್ಡನ್ನು ಬಳಸಿ ದೋಸೆಯನ್ನು ಮಾಡ್ತೀನಿ. ಈ ಸಿಪ್ಪೆಯಿಂದ ಆರೋಗ್ಯಕರವಾದ ಚಟ್ನಿ, ಆರೋಗ್ಯಕರವಾದ ದೋಸೆ ಬೆಳಗ್ಗೆ ಮಾಡ್ತೀನಿ. ಅಂದರೆ ನಿಮಗೆ ತೋರಿಸ್ತೀನಿ ನಾನು ಮಾಡಿ. ಸ್ನೇಹಿತರೆ ನೋಡಿ, ಅರಿಶಿಣ ಹಾಕಿದ್ದೆ, ನಿಮಗೆ ಹೇಳಿದ್ನಲ್ಲ ಅರಿಶಿಣ ಹಾಕ್ತೀನಿ ಅಂತ. ಬೂದುಗುಂಬಳಕಾಯಿ ಬೆಂದಿದೆ. ಇಲ್ಲಿ ತೊಗರಿ ಬೇಳೆಯನ್ನು 2 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ಈಗ ಸಾರಿಗೆ ರುಬ್ಕೊಳ್ಳೋಣ, ಬನ್ನಿ. ಇಲ್ಲಿಗೆ ಸಾರಿಗೆ ರುಬ್ಕೊಳ್ಳೋಕ್ಕೆ ನನ್ನ ಈ ಅಂಗೈಯಲ್ಲಿ 1 ಮುಷ್ಟಿ ಪುಟಾಣಿ ಅಂದರೆ ಹುರಿಗಡಲೆ ತೊಗೊಂಡಿದ್ದೀನಿ. ಮತ್ತು ತೆಂಗಿನಕಾಯಿ, ಈ ಒಂದು ಹೋಳನ್ನ, ಗಂಡು ಹೋಳು, ಈ ಒಂದು ಹೋಳನ್ನ ಪೂರ್ತಿ ನಾನು ತೆಂಗಿನಕಾಯಿನ ತುರ್ಕೊಂಡಿದ್ದೀನಿ. ಸ್ವಲ್ಪ ಜೀರಿಗೆ ಹಾಕ್ಕೊತೀನಿ, ಒಂದು 1/4 ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ರುಬ್ಕೊತೀನಿ. ಇಲ್ಲಿ ಈರುಳ್ಳಿ ಆಗಲಿ ಟೊಮೆಟೊ ಆಗಲಿ ಈ ಸಾರಿಗೆ ಬಳಸೋ ಹಾಗಿಲ್ಲ. ಸಾಂಪ್ರದಾಯಿಕವಾದಂತಹ ಒಂದು ಬೂದುಗುಂಬಳಕಾಯಿ ಹುಳಿ. ಇದನ್ನು ಒಂದೊಂದು ಕಡೆ ಒಂದೊಂದು ವಿಧಾನದಲ್ಲಿ ಮಾಡ್ತಾರೆ. ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಯಲ್ಲೇ ಒಂಥರ ಮಾಡ್ತಾರೆ. ಅದನ್ನು ಸಹ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ. ಸಖತ್ತಾಗಿ ಬರುತ್ತೆ ಅದನ್ನು. ನಾನು ಕೆಲವೊಂದು ಹಬ್ಬ ಹರಿದಿನಗಳಲ್ಲಿ ಅದನ್ನು ಮಾಡ್ತಾನೆ ಇರ್ತೀನಿ. ಇನ್ನು ಮಾಮೂಲಿ ದಿನಗಳಲ್ಲಿ ಈ ರುಚಿಕರವಾದಂಥ ಒಂದು ಬೂದುಗುಂಬಳಕಾಯಿ ಹುಳಿ ನಮ್ಮ ಮನೆಯಲ್ಲಿ ನಮ್ಮ ತಾಯಿ, ನಮ್ಮ ಅಜ್ಜಿ ಎಲ್ಲ ಮಾಡ್ತಿದ್ದಂಥ ಸಾಂಪ್ರದಾಯಿಕ ಶೈಲಿಯ ಈ ಒಂದು ಹುಳಿಯನ್ನು ಸಹ ಹೆಚ್ಚಿಗೆ ಮಾಡ್ತಿರ್ತೀನಿ. ಇದು ಅದರಷ್ಟು ಕಷ್ಟ ಇಲ್ಲ, ಸಿಂಪಲ್ಲಾಗಿ ಮಾಡ್ಕೊಂಬಿಡ್ಬೋದು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮೆಟೊ ಯಾವುದನ್ನು ಇಲ್ಲಿ ಉಪಯೋಗಿಸುವ ಹಾಗಿಲ್ಲ. ಮತ್ತು ಹುಳಿಗೆ ತಕ್ಕಷ್ಟು ಹುಣಸೆ ಹುಳಿಯನ್ನು ನೆನೆ ಹಾಕ್ಕೊಂಡಿದ್ದೀನಿ. ಸ್ನೇಹಿತರೆ ನೋಡಿ, ರುಬ್ಬಕ್ಕೆ ಹಾಕ್ಕೊಂಡಿದ್ದೀನಿ. ನಿಮಗೆ ಹೇಳ್ದಂಗೆ ಉರಿಗಡಲೆ, ತೆಂಗಿನಕಾಯಿ ಮತ್ತು ಜೀರಿಗೆ ಇದಿಷ್ಟನ್ನು ಹಾಕಿ ರುಬ್ಕೊಂಡ್ರೆ ಸಾಕು. ಆರೋಗ್ಯಕರವಾದ ರುಚಿಕರವಾದ ಬೂದುಗುಂಬಳಕಾಯಿ ಹುಳಿಗೆ ಇಷ್ಟನ್ನೇ ಹಾಕಬೇಕು. ಸ್ನೇಹಿತರೆ ನೋಡಿ, 2 ವಿಷಲ್ ತೊಗೊಂಡಿದ್ದೀನಿ. ಬೇಳೆ ಬೆಂದೋಗಿದೆ. ಇಲ್ಲೂ ಸಹ ನಾವು ಟೊಮೆಟೊವನ್ನು ಉಪಯೋಗಿಸೋಂಗಿಲ್ಲ. ಕೆಲವರೇನೋ ನಾನೇ ಪ್ರತಿಯೊಂದಕ್ಕೆ ಇತ್ತೀಚೆಗೆ ಟೊಮೆಟೊ ಉಪಯೋಗಿಸ್ತಿರ್ತೀನಿ. ಸೊ ಆದ್ದರಿಂದ ಅದು ಅಭ್ಯಾಸ ಬಲ. ಟೊಮೆಟೊ ಮಾತ್ರ ಈ ಸಾರಿಗೆ ನಾವು ಬಳಸುವ ಹಾಗಿಲ್ಲ. ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಯಾವುದು ಇದನ್ನು ಹಾಕ್ದೇ ಆರೋಗ್ಯಕರವಾದ ಹೆಲ್ದಿಯಾದ ಒಂದು ಹುಳಿ ಅಂದರೆ, ಒಂದು ಸಾರು ಅಂದರೆ ಅದು ಬೂದುಗುಂಬಳಕಾಯಿ ಹುಳಿ. ನೋಡಿ, ಬೇಯಿಸ್ಕೊಂಡಿದ್ದೀನಿ. ಇದಕ್ಕೆ ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ, ತೋರಿಸಿದ್ದೀನಿ ರುಬ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು
ಬೇಕಾದಷ್ಟು ಹುಳಿ ಪೌಡರ್ ಅಂದರೆ ಖಾರದ ಪುಡಿ ಮತ್ತು ಹುಣಸೆ ಹುಳಿ ಇದಿಷ್ಟನ್ನು ಹಾಕಿ ಸಿಂಪಲ್ಲಾಗಿ ಆರೋಗ್ಯಕರವಾದ ರುಚಿಕರವಾದಂಥ ಬೂದುಗುಂಬಳಕಾಯಿ ಹುಳಿಯನ್ನು ಮಾಡ್ಬೋದು. ಬೂದುಗುಂಬಳಕಾಯಿ ಹುಳಿ ಮಾಡೋದು ತುಂಬ ಸುಲಭ. ಆದ್ದರಿಂದ ಈ ಬೂದುಗುಂಬಳಕಾಯಿ ಹುಳಿಯನ್ನು ಮಾಡೋಣ. ಈಗ ಈ ಬೇಳೆಯನ್ನು ಇದಕ್ಕೆ ಮಿಕ್ಸ್ ಮಾಡಿ ಇದನ್ನೆಲ್ಲವನ್ನು ಹಾಕಿ ಕುದಿಯೋಕ್ಕಿಡ್ತೀನಿ. ಕುದ್ದ ನಂತರ ನಿಮಗೆ ಶೇರ್ ಮಾಡ್ತೀನಿ. ಪ್ರೀತಿಯ ಸ್ನೇಹಿತರೆ, ಸಾರು ಕುದೀತಾ ಇದೆ. ನಾನು ರುಚಿ ನೋಡಿದೆ. ಹುಳಿ, ಉಪ್ಪು, ಖಾರ, ಸಿಹಿ ಎಲ್ಲ ಅದ್ಭುತವಾಗಿದೆ. ಸಿಂಪಲ್ಲಾಗಿ ಆರೋಗ್ಯಕರವಾಗಿ ರುಚಿಕರವಾಗಿ ನಾವು ಈ ಹುಳಿಯನ್ನು ಮಾಡ್ಕೋಬೋದು. ಎಲ್ಲ ತರಕಾರಿಯನ್ನು ತಿನ್ನಿ. ನಾನು ಅದು ತಿನ್ನಲ್ಲ, ನಾನು ಇದು ತಿನ್ನಲ್ಲ, ಕೆಲವರಿಗೇನೋ ಅಲರ್ಜಿ ಇರುತ್ತೆ, ಓಕೆ. ಇನ್ನು ಕೆಲವರಿಗೆ ಬೇಕು ಅಂತಲೇ ಬಿಟ್ಬಿಟ್ಟಿರ್ತಾರೆ. ಆ ಥರ ಮಾಡೋಕ್ಕೋಗ್ಬೇಡಿ. ಪ್ರತಿಯೊಂದು ತರಕಾರಿಯಲ್ಲೂ ಒಂದೊಂದು ಔಷಧೀಯ ಗುಣಗಳಿದೆ, ನಮ್ಮ ದೇಹಕ್ಕೆ ಬೇಕು. ತಿನ್ನಿ, ಆರೋಗ್ಯವಾಗಿರಿ, ನಗ್ನಗ್ತಾ ಇರಿ, ಸಂತೋಷವಾಗಿರಿ. ಸ್ನೇಹಿತರೆ, ಒಗ್ಗರಣೆ ಪ್ಯಾನ್ ಇಟ್ಕೊಂಡಿದ್ದೀನಿ. 3 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಬಿಸಿ ಆಗಲಿ. ಇಲ್ಲಿ ನೋಡಿ, ಸಾಸಿವೆ, ಜೀರಿಗೆ, ಒಣಮೆಣಸಿನ್ಕಾಯಿ ಮತ್ತು ಇಂಗನ್ನು ತೊಗೊಂಡಿದ್ದೀನಿ. ಇದಿಷ್ಟು ಒಗ್ಗರಣೆಗೆ ಹಾಕಿ, ಒಗ್ಗರಣೆ ಆದಮೇಲೆ ಸಾರಿಗೆ ಹಾಕ್ತೀನಿ. ಸ್ನೇಹಿತರೆ ನೋಡಿ, ಘಮಘಮಿಸುವ ತುಪ್ಪದ ಒಗ್ಗರಣೆಯನ್ನು ಕೊಟ್ಟಿದ್ದೀನಿ. ಈಗ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ರುಚಿಕರವಾದ ಆರೋಗ್ಯಕರವಾದ ಈ ಒಂದು ಬೂದುಗುಂಬಳಕಾಯಿ ಹುಳಿ ರೆಡಿ ಆಯಿತು. ಮಾಡೋ ವಿಧಾನ ಸಂಪೂರ್ಣವಾಗಿ ತೋರಿಸಿದ್ದೀನಿ. ನೀವು ಮಾಡಿ ತಿನ್ನಿ. ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ಮರೆಯದೆ ತಿಳಿಸಿ. ಮತ್ತೊಂದು ಆರೋಗ್ಯಕರವಾದ ಹಾಗೂ ಇಂಟರೆಸ್ಟಿಂಗ್ ವಿಡಿಯೋ ಒಂದಿಗೆ ಬರ್ತೀನಿ. ಎಲ್ಲರಿಗೂ ನಮಸ್ಕಾರಗಳು. ಜೈ ಗಣೇಶ.